ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಆರ್ ಗಣೇಶ್ ಅವರ ಬಗ್ಗೆ ತುಂಬಾ ಗೌರವಿತ್ತು. ಅವರ ಅಷ್ಟಾವಧಾನ ಶತಾವಧಾನ ಪ್ರಕ್ರಿಯೆಗಳಂತೂ ಅದ್ಭುತ. ಅವರ ಸಾಮರ್ಥ್ಯ ಪಾಂಡಿತ್ಯ ತುಂಬಾ ಪ್ರಶಂಸಾರ್ಹ, ಸಂದೇಹವಿಲ್ಲ. ಆದರೆ ಅವರ ಇಲ್ಲಿನ ಮಾತುಗಳು, ಮಣಿಮಂಜರಿ ಶ್ರೀಹರಿ ವಾಯುಸ್ತುತಿಗಳು ರಿಲಿಜಿಯಸ್ ಪೋರ್ನೋಗ್ರಫಿ ಎನ್ನುವುದು ತುಂಬಾ ಶೋಚನೀಯವಾಗಿವೆ. ಅವರು ಅವರ ಅಭಿಮಾನಿಗಳು ಯಾರು ಬೇಕಾದ್ರೂ ಬೇಜಾರು ಮಾಡಿಕೊಳ್ಳಿ, ಏನು ಬೈಕೊಂಡ್ರು ಏನು ತೊಂದರೆ ಇಲ್ಲ. ಈ ಪ್ರತಿಕ್ರಿಯೆ ಬೇಕಾಗಿದೆ, ಸತ್ಯ ಹೊರಗೆ ಬರಬೇಕಲ್ಲವೇ? ವಿಮರ್ಶೆ ಮಾಡಬಯಸುವುದು ಸರಿಯೇ. ಅದ್ವೈತಿಗಳಿಗೆ ನೋವಾಗುವ ವಿಷಯಗಳಿವೆ, ನಿಜ. ಆ ಗ್ರಂಥ ಸರಿಯಿಲ್ಲ, ಅದನ್ನು ಪಾಠರೂಪದಲ್ಲಿ ಬಳಸಬಾರದು, ಅದರ ಪ್ರಚಾರವಾಗಬಾರದು ಇತ್ಯಾದಿ ವಿಷಯಗಳು ಅವರಿಷ್ಟು ಹೇಳಿದ್ರೆ ಸಾಕಾಗುತ್ತಿತ್ತು. ಅವರನ್ನು ಶ್ರೀ ವಿಶ್ವೇಶ ತೀರ್ಥರು ಆಹ್ವಾನಿಸಿ ಸನ್ಮಾನ ಮಾಡಿದ್ದಾರೆ ಆ ಮಠದಲ್ಲಿ. ಹಾಗೆ ಕೆಲವು ಕಡೆ ಅದರ ಎಂದರೆ ಮಣಿಮಂಜರಿಯ ಮೊದಲ 4 ಸರ್ಗಗಳು ರಾಮಾಯಣ ಕಥೆ ಉಳ್ಳ ಭಾಗ ಮಾತ್ರ ಪಾಠವಾಗಿ ಹೇಳುತ್ತಾ ಮಿಕ್ಕ 4 ಸರ್ಗಗಳು ಹೇಳಿಕೊಡುತ್ತಿಲ್ಲ. ಇನ್ನು ಇತರರು ಪೂರ್ತಿ ಕೈಬಿಟ್ಟಿದ್ದಾರೆ. ಕೆಲವರು ಅದನ್ನು ಕೇವಲ ಚಾರಿತ್ರಿಕ ಗ್ರಂಥವಾಗಿ 4 ಗೋಡೆಗಳ ಮಧ್ಯ ಒಂದು ಮೂಲೆಯಲ್ಲಿದ್ದು ನೋಡುತ್ತಾರೆ. ಮೊದಲು ಇವರ ಆಕ್ಷೇಪಗಳನ್ನು ನೋಡೋಣ. ಮೊದಲನೇ ಆಕ್ಷೇಪ, ಅದು ಮಾಧ್ವರಲ್ಲಿ ತುಂಬಾ ಪ್ರಖ್ಯಾತವಾಗಿದೆ ಎನ್ನುವ ಆಕ್ಷೇಪ. ಇಲ್ಲವೇ ಇಲ್ಲ. ಕೆಲವರಿಗೆ ಮಾತ್ರ ಅದರ ಇರುವು ಗೊತ್ತು. ಅದು ಓದುವವರು ತುಂಬಾ ವಿರಳ, ಅರ್ಥ ತಿಳಿದವರು ಅತ್ಯಂತ ವಿರಳ. ಇನ್ನ ಎರಡನೇ ಆಕ್ಷೇಪ, ಪ್ರಾಮಾಣಿಕವಾಗಿ ಒಂದು ವಿಚಾರವನ್ನು ಗೆಲ್ಲಲಿಕ್ಕೆ ಆಗದಿದ್ದರೆ ಅದರ ಮೇಲೆ ಅಶ್ಲೀಲವಾದ ಆರೋಪಗಳು ಮಾಡ್ತಾರೆ. ಶಂಕರ ಭಗವತ್ಪಾದರನ್ನು ಪ್ರಾಮಾಣಿಕವಾಗಿ ಗೆಲ್ಲಲಿಕ್ಕೆ ಆಗದಿದ್ದರೆ ಇಂಥ ಅಪಲಾಪಗಳನ್ನು ಮಾಡೋದಾಗತ್ತೆ. ಎಲ್ಲೋ ಜರ್ನಲಿಸಂ, ರಿಲಿಜಿಯಸ್ ಪೋರ್ನೋಗ್ರಫಿ ಇತ್ಯಾದಿ ಆರೋಪಗಳು ಮಾಡಿದ್ದಾರೆ. ಅದು ಸರಿಯಲ್ಲ. ಈ ವಿಷಯದಲ್ಲಿ ಆರ್ ಗಣೇಶ್ ಅವರು ಮಾಡಿದ ಕೆಲಸವನ್ನೇ ಅವರು ಮಾಡಿದ್ದಾರೆ. ಮೈ ಉರುಕೊಂಡು ಬಂದಾಗ ಯಾರು ಬೇಕಾದರೂ ಬೇಜಾರು ಮಾಡಿಕೊಳ್ಳಿ, ಏನು ಬೈಕೊಂಡ್ರು ಏನು ತೊಂದರೆ ಇಲ್ಲ, ನಾವು ಇಂಥ ಪರುಷ ಶಬ್ದಗಳನ್ನೇ ಪ್ರಯೋಗಿಸುತ್ತೀವಿ ಎಂದು ಹೊರಟರು ಆ ತಂದೆ ಮಗ. ಆದರೆ ಆ ತಂದೆ ಮಗಗೂ ಗಣೇಶ್ ಅವರಿಗೂ ಕೆಲವು ವ್ಯತ್ಯಾಸಗಳಿವೆ. ತ್ರಿವಿಕ್ರಮ ಪಂಡಿತರು ಕಟ್ಟ ಅದ್ವೈತಿಗಳಾಗಿದ್ದರು. ಮಾತ್ರವಲ್ಲ, ದೊಡ್ಡ ವಿದ್ವಾಂಸರಾಗಿ ಅದ್ವೈತಿಗಳ ಆಶಾಸ್ತಂಭವಾಗಿದ್ದರು. ಅದ್ವೈತಿಗಳು ಅವರನ್ನು ಮಧ್ವರ ಜೊತೆಲಿ ವಾದ ಮಾಡಿ ಗೆಲ್ಲುತ್ತಾರೆ ಎನ್ನುವ ಭರವಸೆಯಿಂದ ಇದ್ದರು. ಹಾಗೆ ಅವರು ಮಧ್ವರ ಜೊತೆಲಿ ತೀವ್ರವಾದ ವಾದಕ್ಕೆ ಹೋದರು. 7-8 ದಿನ ವಾದ ನಡೀತು. ಚಾರಿತ್ರಿಕವಾಗಿ ನೋಡಿ, ಮಧ್ವರು ಆವಾಗಲೇ ಮಧ್ವ ಮತದ ಸ್ಥಾಪನಕ್ಕೆ ಹೊರಟರು. ಎಲ್ಲಾ ಸಮಯಗಳು ಅಂದ್ರೆ ಸಿದ್ಧಾಂತಗಳು ದರ್ಶನಗಳು ಮೂಲತಃ ಅನಾದಿ ಆದರೂ ಮುಚ್ಚಿಕೊಂಡಿದ್ದನ್ನು ತೆರೆದವರು ಮಧ್ವರು. ಮಧ್ವಾನುಯಾಯಿಗಳು ಆ ಹೊರಟಲಾರಂಭಿಸಿದ ದಿನಗಳವು. ಶೋಭನ ಭಟ್ಟ ಮುಂತಾದ ಅದ್ವೈತಿಗಳು ಅದ್ವೈತ ಬಿಟ್ಟು ಮಧ್ವ ಮತಕ್ಕೆ ಬಂದರೂ ಅಷ್ಟು ಸಂಚಲನವಾಗಲಿಲ್ಲ. ವಾದದಲ್ಲಿ ಸೋತು ತ್ರಿವಿಕ್ರಮ ಪಂಡಿತರು ಮಧ್ವ ಮತ ಹಿಡಿದರೆ ಅವರಿಗೆ ಅವರ ಮಗಗೆ ಏನೇನು ಪೀಡೆ ಕೊಟ್ಟರೋ ಯಾರಿಗ್ ಗೊತ್ತು. ಅಂಥ ಗತಿ ಆರ್ ಗಣೇಶ್ ಅವರಿಗೆ ಆಗಲಿಲ್ಲ. ಅದು ಒಂದು ವ್ಯತ್ಯಾಸ. ಎರಡನೇದಾಗಿ, ತ್ರಿವಿಕ್ರಮ ಪಂಡಿತರು ಪ್ರದೀಪ ಎನ್ನುವ ಟೀಕೆಯನ್ನು ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಮಾಡಿದ್ದಾರೆ. ಅದರಲ್ಲಿ ಅದ್ವೈತ ಮತ ಖಂಡನೆ ಮಾಡಿದ ಸಂದರ್ಭಗಳು ಬೇಕಾದಷ್ಟಿವೆ. ಹಾಗೆ ನಾರಾಯಣ ಪಂಡಿತರು ಮಧ್ವ ವಿಜಯದ 15ನೇ ಸರ್ಗದಲ್ಲಿ ಮತ್ತು ವಿಷ್ಣು ತತ್ವ ವಿನಿರ್ಣಯ ಗ್ರಂಥ ವ್ಯಾಖ್ಯಾನವಾದ ತತ್ವಮಂಜರಿಯಲ್ಲಿಯೂ ಅದ್ವೈತ ವಿಚಾರಗಳನ್ನು ಖಂಡಿಸಿದ್ದಾರೆ. ಹೀಗೆ ಅವರಿಬ್ಬರು ತತ್ವ ವಿಚಾರವನ್ನು ಮಾಡಿದ್ದಾರೆ. ಆದರೆ ಗಣೇಶ್ ಅವರು ಅಂಥ ತತ್ವ ವಿಚಾರ ಮಾಡಿಲ್ಲ. ಅದು ಎರಡನೇ ವ್ಯತ್ಯಾಸ. ಆದ್ದರಿಂದ ತತ್ವ ವಿಚಾರ ಮಾಡಲಾಗಲಿಲ್ಲ, ಆದ್ದರಿಂದ ಎಲ್ಲೋ ಜರ್ನಲಿಸಂ ಮಾಡಿದ್ದಾರೆ ಎನ್ನುವ ಅವರ ಆಕ್ಷೇಪ ಗಣೇಶ್ ಅವರಿಗೆ ಅನ್ವಯವಾಗುತ್ತೆ ಹೊರತು ಅವರಿಬ್ಬರಿಗೂ ಅನ್ವಯವಾಗುವುದಿಲ್ಲ. 8 ಅಡಿ ಎತ್ತರ ಇರುವಂತಹ ಮಲ್ಲಯುದ್ಧ ವಿಶಾರದ ಮಧ್ವರನ್ನೇ
ಹೆದರಿಸಲು ಪ್ರಯತ್ನ ಮಾಡಿದ್ದಾರೆ ಅಂದಿನ ಜನ. ಇನ್ನು ಇತರರ ಗತಿಯಂತೂ ಹ್ಮ್ ದೇವರೇ ಬಲ್ಲ. ಅವರ ಸಮಯದಲ್ಲಿಯೇ ಅಂದ್ರೆ ತ್ರಿವಿಕ್ರಮ ನಾರಾಯಣ ಪಂಡಿತರ ಸಮಯದಲ್ಲೇ ಮಧ್ವರ ಗ್ರಂಥಕೋಶದಿಂದ ಗ್ರಂಥಗಳನ್ನೇ ಕದ್ದರು. ಇವೆಲ್ಲ ಕಂಡ ಅವರ ಮನಸ್ಥಿತಿ ಹೇಗೆ ಇತ್ತು ಎಂದು ಊಹಿಸುವುದು ಕಷ್ಟ. ನಾನು ಶಬ್ದ ಪ್ರಯೋಗ ಸರಿಯಾ ಇಲ್ಲವಾ ಎಂದು ಹೇಳುವ ಯೋಗ್ಯತೆ ಉಳ್ಳವನಲ್ಲ. ಆದರೆ ವ್ಯಕ್ತಿಗತ ಅನುಭವಗಳ ಹಿನ್ನೆಲೆ ನೋಡುವುದು ಕಷ್ಟ. ಗೇಲಿ ಮಾಡಬೇಕೆಂದು ಹೆಸರುಗಳನ್ನು ವ್ಯಾಖ್ಯಾನಿಸುವುದಿಲ್ಲ ಅಲ್ಲವೇ? ವೆಂಕಟರಾಮ ಯಾರಿಗೋ ತುಂಬಾ ಪೀಡೆ ಕೊಟ್ಟರೆ ಅವನ್ನು ಭರಿಸಲಾಗದೆ ಸಂಕಟಹರಾಮ ಎಂದು ಏನೋ ಒಂದು ವ್ಯಕ್ತಿ ಕರೆಯಬಹುದು. ಅದು ಆ ವ್ಯಕ್ತಿಯ ಅನುಭವದ ಉದ್ಗಾರ. ಅವರು ಅಂದ್ರೆ ತ್ರಿವಿಕ್ರಮ ಪಂಡಿತರು, ನಾರಾಯಣ ಪಂಡಿತರು ಶಂಕರಾಚಾರ್ಯರ ಸಮಕಾಲೀನರಲ್ಲ. ಶಂಕರಾಚಾರ್ಯರ ಜೊತೆಲಿ ವಾದ ಮಾಡುವ ಪ್ರಸಕ್ತಿ ಇಲ್ಲ. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದವರ ಜೊತೆಲಿ ಮಾತ್ರ ವಾದ ಮಾಡಲಾಗುವುದು. ಹಾಗೆ ಅವರು ಬೇಕಾದಷ್ಟು ವಾದ ಮಾಡಿರಬಹುದಲ್ಲವೇ? ಮಾಡಿ ಗೆದ್ದಿರಲೂ ಬಹುದು, ಗೊತ್ತಿಲ್ಲ. ಆಗಿಲ್ಲ ಎಂದು ಹೇಳಲಾಗುವುದೇ? ಹರಿವಾಯುಸ್ತಿ ಬಗ್ಗೆ ತಿಳಿಯದೆ ಹೇಳಿದ ಮಾತು ನೋಡಿ. ಅದರಲ್ಲಿ ಶಂಕರಾಚಾರ್ಯರ ಹೆಸರು ಹೇಳಲಿಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಭುಜ ಸವರಿಸಿಕೊಂಡಂತೆ ಅಲ್ಲವೇ? ತ್ರಿವಿಕ್ರಮ ಪಂಡಿತರ ಉದ್ದೇಶ ಅದೇ ಇರಬಹುದು ಅಂತ ಊಹೆ ಮಾಡಬಹುದು. ಆದರೆ ಅದು ಊಹಾ ಮಾತ್ರ. ಊಹಾ ಎಂದು ಹೋಗಲಾಗುತ್ತದೆಯೋ? ಒಂದು ವಿಚಾರದಲ್ಲಿರುವ ಲಕ್ಷಣಗಳನ್ನು ಅಲ್ಲಿ ಬಣ್ಣಿಸಿದ್ದಾರೆ. ಅವುಗಳು ಅದ್ವೈತ ಸಿದ್ಧಾಂತದಲ್ಲಿ ಇವೆ ಎಂದು ಒಪ್ಪಿಕೊಂಡರೆ ಅದು ಅದ್ವೈತಿಗಳಿಗೆ ತೊಂದರೆ ಉಂಟು ಮಾಡುತ್ತೆ. ಇಲ್ಲ ಎಂದರೆ ಅವರಿಗೆ ಅನ್ವಯವಾಗುವುದಿಲ್ಲ. ಹರಿವಾಯುಸ್ತುತಿಯಲ್ಲಿ 41 ಶ್ಲೋಕಗಳಿವೆ. ಅದರಲ್ಲಿ ಒಂದೆರಡು ಶ್ಲೋಕಗಳು ಮಾತ್ರ, ಅದು ಕೂಡ ಲಕ್ಷಣಾತ್ಮಕ ಮಾತುಗಳಿಂದ ಕೆಟ್ಟ ವಿಚಾರಗಳನ್ನು ಸರಿಪಡಿಸಿದವರೇ ಎಂದು ಸ್ತುತಿಸಿದ್ದಾರೆ. ಅಷ್ಟಕ್ಕೆ ಸ್ತೋತ್ರಕ್ಕಿಂತ ನಿಂದೆ ಜಾಸ್ತಿ ಎಂದು ಹೇಳುವುದು ಸುಳ್ಳಲ್ಲವೇ? ವಕ್ರಬುದ್ಧಿಯುಳ್ಳ ಕ್ರಿಮಿ ಸದೃಶ ಮಣಿಮಂತ ಎನ್ನುವ ಕೆಟ್ಟವನು ಕೋಪಗೊಂಡು ಭೂಮಿಯಲ್ಲಿ ಹುಟ್ಟಿ ಬಂದು ಗರಗಸದಂತ ಕೆಟ್ಟ ತರ್ಕದಿಂದ ಚಕ್ರಧಾರಿ ಪರಮಾತ್ಮನಿಗೆ ಗುಣಗಣವಿಲ್ಲೆಂದು, ನಾನೇ ಬ್ರಹ್ಮನು, ನಿರ್ಗುಣನು, ವಿಶ್ವವಿತತ್ಯವೆಂದು ಸಜ್ಜನರಿಗೆ ಕಷ್ಟ ಕೊಡುವ ಶಾಸ್ತ್ರ ಮಾಡಿದರೆ ಆ ವಿಷವೃಕ್ಷವನ್ನು ಸುಡುವ ಬೆಂಕಿಯಾದ ವಾಯುದೇವರೇ ನಿಮಗೆ ಜಯವಾಗಲಿ, ಹೀಗೆ ಬಣ್ಣಿಸಿದ್ದಾರೆ ವಾಯುಸ್ತುತಿಯಲ್ಲಿ. ಆದರೆ ಮಣಿಮಂಜರಿಯನ್ನು ರಿಲಿಜಿಯಸ್ ಪೋರ್ನೋಗ್ರಫಿ ಎನ್ನುವುದು ಸರಿಯಾ? ಅನೇಕ ಮಧ್ವರಿಗೆ ಈ ಗ್ರಂಥ ಇರುವುದೂ ಗೊತ್ತಿಲ್ಲ. ಆದರೆ ಅದನ್ನು ಪ್ರಪಂಚಕ್ಕೆ ತರ್ತಾ ಇರುವುದು ಅದ್ವೈತಿಗಳೇ. ಅದನ್ನು ಪ್ರಚಾರಕ್ಕೆ ತರ್ತಾ ಇರುವವರು, ಪ್ರಪಂಚದಲ್ಲಿ ಪ್ರಚಾರಕ್ಕೆ ತರ್ತಾ ಇರುವುದು ಅದ್ವೈತಿಗಳೇ. ನಿಜವಾಗಿ ಪೋರ್ನೋಗ್ರಫಿ ಶಬ್ದದ ಅರ್ಥ ಗೊತ್ತಾಗಿದೆಯಾ ಇವರಿಗೆ? ಎಲ್ಲೋ ಮೂಲೆಯಲ್ಲಿ ಬಿದ್ದಿರುವ ಈ ಗ್ರಂಥದ ಮೇಲೆ ಇಷ್ಟು ಆಕ್ರೋಶವ? ಈ ಗ್ರಂಥಕ್ಕೆ ಒಂದೆರಡು ಅನುವಾದಗಳು ಬಿಟ್ಟರೆ ಜಾಸ್ತಿ ಇಲ್ಲ. ಇದರ ಮೇಲೆ ಯಾರು PhD ಪಡೆದಿಲ್ಲ. ಇದು ಇವರ ಕಣ್ಣಿಗೆ ಬಿತ್ತು. 2 ಅಡಿ ಎತ್ತರ ಉತ್ತ ಕಾಣಿಸಿತು. ಹಿಮಾಲಯವೇ ಇವರಿಗೆ ಕಾಣಿಸಲಿಲ್ಲವಾ? ಅಶ್ಲೀಲತೆ, ರಿಲಿಜಿಯಸ್ ಪೋರ್ನೋಗ್ರಫಿ ಎಂದರೆ ಯೋಗ ವಾಸಿಷ್ಠ ಇಲ್ಲ ವಾಸಿಷ್ಠ ರಾಮಾಯಣ ನೋಡಿ ಜಗತ್ ಪ್ರಸಿದ್ಧಿ ಪಡೆದ ಗ್ರಂಥ ಅದು. ಅದರ ಮೇಲೆ PhDಗಳು ಪಡೆದಿದ್ದಾರೆ. ಅದರಲ್ಲಿ ಏಕಪತ್ನಿ ವ್ರತನಾದ ರಾಮನನ್ನು ಪ್ಲೇ ಬಾಯ್, ಹೆಂಗಸರ ಜೊತೆಲಿ ನಿತ್ಯ ಕ್ರೀಡಿಸುವ ವ್ಯಕ್ತಿಯನ್ನಾಗಿ ಚಿತ್ರಿಸಿದ್ದಾರೆ. ಇನ್ನು ಕುಹಕತನ ಎಂದರೆ ಯಾರೋ ರಚನೆ ಮಾಡಿ ವಾಲ್ಮೀಕಿ ರಚನೆ ಮಾಡಿದ್ದು ಎಂದು ಅಪಪ್ರಚಾರ ಮಾಡಿದ್ದಾರೆ. ನಿಜವಾಗಿ ಅದರ ಬಗ್ಗೆ ಹೇಳಬೇಕಂದ್ರೆ, ರಾಮನಿಂದಕ ಗ್ರಂಥಂ ಧಿಕ್ ಪಂಚದ್ವೇಷ ವಿನಿರ್ಮಿತಂ ವಾಲ್ಮೀಕಿ ಹೃದಯಚ್ಛೇದಂ ಪಂಚಪಾತಕ ಕಾರಿಣಂ ಅಂತ ಹೇಳಬಹುದು. ವಿಷ್ಣು ಶಿಕಾರಿಗೆ ಹೊರಟು ಬ್ರಹ್ಮಲೋಕಕ್ಕೆ ಬಂದರೆ ಸನತ್ ಕುಮಾರ ಪೂಜಿಸಲಿಲ್ಲ ಎಂದು ಚಿತಕಾಮತ್ವ ಕಳೆದುಕೊಳ್ಳುವ ಶಾಪ ಕೊಡುವುದು. ಭಕ್ತನಾದ ಸನತ್ ಕುಮಾರ ವಿಷ್ಣುವಿಗೆ ಸರ್ವಜ್ಞತೆ ಕಳೆದುಕೊಂಡು ಅಜ್ಞಾನಿ ಆಗುವ ಪ್ರತಿಶಾಪ ಕೊಡುವುದು. ಆದ್ದರಿಂದ ರಾಮನಾಗಿ ಅವತಾರ, ಸ್ತ್ರೀಲೋಲುಪನಾಗಿರುವುದು ಸುಜ್ಞಾನ ಸ್ಥಿತಿಯಂತೆ.
ಅದು ಬಿಟ್ಟರೆ ಅಜ್ಞಾನ ಬಂದ ಸ್ಥಿತಿ. ಅದನ್ನು ಬಿಡಿಸಿ ಜ್ಞಾನ ಬರುವಂತೆ ಮಾಡುವುದಕ್ಕೆ ಎಂದರೆ ಮತ್ತು ಸ್ತ್ರೀಲೋಲ್ಪನಾಗಿ ಮಾಡುವುದಕ್ಕೆ ವಶಿಷ್ಠರು ಅದ್ವೈತ ಉಪದೇಶ ಮಾಡುವುದು. ಇದನ್ನು ವಾಲ್ಮೀಕಿಗಳು ಬರೆಯದು ಸಾಧ್ಯವೇ? ಹೀಗೆ ವಿಷ್ಣು ದ್ವೇಷ, ರಾಮದ್ವೇಷ, ಸನತ್ಕುಮಾರ ದ್ವೇಷ, ವಶಿಷ್ಠ ದ್ವೇಷ, ವಾಲ್ಮೀಕಿ ದ್ವೇಷ ತೋರಿದ ಗ್ರಂಥ ಇದು. ಶ್ರೀರಾಮ ಅಂತಃಪುರ ಸ್ತ್ರೀಲೋಲನಾಗಿದ್ದಾಗ ಜ್ಞಾನಿಯಂತೆ. ತೀರ್ಥಯಾತ್ರೆಗೆ ಹೋಗಿ ಬಂದರೆ ವಾರಾಂಗನಾ ಸಂಘ ಬಿಟ್ಟರೆ ಅದು ಶಾಪದಿಂದ ಬಂದ ಅಜ್ಞಾನವೆಂತೆ. ಹಾಗೆ ಮಾನಸಿಕ ರೋಗಕ್ಕೆ ಬಲಿಯಾದ ರಾಮನಿಗೆ ಸರ್ವಜ್ಞತೆ ಮತ್ತು ಬರಬೇಕೆಂದು, ಸರ್ವಜ್ಞತೆ ಬಂದು ಮತ್ತು ಸ್ತ್ರೀಲೋಲಪನಾಗಬೇಕಂತೆ. ಅದಕ್ಕಾಗಿ ವಶಿಷ್ಠ ಅದ್ವೈತ ಉಪದೇಶ ಮಾಡಿದರೆ ಜ್ಞಾನ ಬಂದು ಮತ್ತು ವಾರಾಂಗನಾ ಸಂಘಕ್ಕೆ ತೊಡಗುವ ಪ್ರಸಂಗ. ಏನು ಭಯಂಕರ! ಇವರ ಬಗ್ಗೆ ಈ ಗ್ರಂಥದ ಬಗ್ಗೆ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ. ಶ್ರೀರಾಮ ಬೇಕಿಲ್ಲವೇ? ಇವರಿಗೆ ನೋಡಿದರೆ ಶ್ರೀರಾಮ ಬೇಕಿಲ್ಲ ಅಂತ ಕಾಣುತ್ತೆ. ಶ್ರೀರಾಮ ಬೇಕಾಗಿಲ್ಲ, ಆದರೆ ಇನ್ನ ಯಾವ್ದ್ಯಾವುದೋ ಮಾತುಗಳ ಮೇಲೆ ವ್ಯರ್ಥ ಪ್ರಯಾಸ ಮಾಡ್ತಾ ಇದ್ದಾರೆ. ಇದು ಬಹಳ ಶೋಚನೀಯವಾದ ವಿಷಯ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ಶ್ರೀನಿವಾಸ.